ಎಲ್ಲರಿಗೂ ನಮಸ್ಕಾರ. ಸೋಮವಾರದ ಕತೆಗೆ ಸ್ವಾಗತ. ಪಿತ್ತ ಆಗಿತ್ತು, ಹಾಗಾಗಿ ರಾತ್ರಿನೇ ಕಟ್ ಮಾಡಿಟ್ಟಿದ್ದಂಥ ಹಿರಳಿಕಾಯಿ ಜ್ಯೂಸ್ನ ಅರ್ಲಿ ಮಾರ್ನಿಂಗ್ ಕುಡಿದು 7:30 ಆಗಿತ್ತು. ಅಷ್ಟರಲ್ಲಿ ನಮ್ಮ ಲಕ್ಷ್ಮಿಗೆ ಬಿಸಿಲು ಕಟ್ಟೋಣ ಅಂತೇಳಿ ಅವಳನ್ನ ಬಿಸಿಲಿಗೆ ಕಟ್ಟಾಕಿ 3 ಫೇಸ್ ಕರೆಂಟ್ ಇತ್ತು. ಸರಿ, ಹಾಗಾಗಿ ಗೋಕೃಪಾಮೃತಕ್ಕೆಲ್ಲ ನೀರನ್ನೆಲ್ಲ ತುಂಬಿಸಿ ಅಲ್ಲೇ ಬರ್ತಾ ನಮ್ಮ ಕೃಷಿ ಸ್ವಲ್ಪ ಬಿಸಿಲು ಕಾಯಿಸ್ಕೊತಾ ಇದ್ಲು. ಅವಳನ್ನ ಮಾತಾಡಿಸ್ಕೊಂಡು ಸರಿ ಭತ್ತಕ್ಕೆ ಗೋಕೃಪಾಮೃತ ಮತ್ತು ಸಗಣಿನ ಮಿಕ್ಸ್ ಮಾಡಿ ಇಟ್ಟಿದ್ವಿ. ಸರಿ, ಇದನ್ನು ಬಿಡೋಣ ಅಂತೇಳಿ ಇದು ಗೋಕೃಪಾಮೃತ ಮತ್ತು ಸಗಣಿ ಸುಮಾರು 20 ದಿನಗಳ ಕಾಲ ಕೊಳೆಸಿದ್ವಿ. ಸರಿ, ಒಳ್ಳೆ ಫರ್ಮೆಂಟೇಷನ್ ಆಗಿತ್ತು. ಸರಿ, ಅದನ್ನು ಭತ್ತಕ್ಕೆ ಬೇಡ ಅಂತ ಮನೆ ಹತ್ರ ಬೆಂಚೂರಿ ಆನ್ ಮಾಡಿ ನಮ್ಮ ಬ್ರದರ್ ಬಿಟ್ಟರು. ಅದನ್ನು ನಾನು ಗದ್ದೆ ಹತ್ರ ಬಂದು ಗದ್ದೆಗೆ ಬಿಟ್ಟೆ. ನೋಡಿ, ಈ ಕಲರ್ ಬರುತ್ತದೆ ಅದು. ಸರಿ, ಇದು ಶ್ರೀ ಪದ್ಧತಿಯಲ್ಲಿ ಬೆಳೀತಾ ಇರುವಂಥ ಕಪ್ಪು ಭತ್ತ, ಬ್ಲ್ಯಾಕ್ ಪ್ಯಾಡಿ. ಇದಕ್ಕೆ ನಾವು ಯಾವುದೇ ಕೆಮಿಕಲ್ ಹಾಕ್ತಾ ಇಲ್ಲ ಮತ್ತು ನೀರು ನಿಲ್ಲಿಸ್ತಾ ಇಲ್ಲ. ಇದನ್ನು ಶ್ರೀ ಪದ್ಧತಿಯಲ್ಲಿ ಬೆಳೀತಾ ಇದ್ದೀವಿ. ಸರಿ, ಅದೆಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪರು ಕ್ಯಾಮ್ರಾ ಬಿಡಿಸ್ತಾ ಇದ್ರು ಬೋರ್ಗೆ. ಅದನ್ನು ನೋಡಿಕೊಂಡು ಮನೆ ಹತ್ರ ಬಂದು ತಿಂಡಿ ತಿಂದು ನಮ್ಮ ಐರಾವತಕ್ಕೆ ಏನೇನು ಬೇಕು ಎಲ್ಲ ಅಕ್ಸೆಸರೀಸ್ನ ತುಂಬಿಕೊಂಡು ಇನ್ನೊಂದು ಹೊಲದ ಹತ್ರ ಹೋದ್ವಿ. ಇವೇನು ಇವಾಗ ನೋಡ್ತಿದ್ದೀರಾ, ಇದು ಮಾವಿನಗಳು. ಸುಮಾರು ಇದಕ್ಕೆ 10 ವರ್ಷ ಆಗಿದೆ. ಇದು ಹೂವನ್ನು ಬಿಡ್ತಾ ಇಲ್ಲ, ಕಾಯಿನೂ ಕಚ್ತಾ ಇಲ್ಲ. ಸರಿ, ಹಾಗಾಗಿ ಇದನ್ನು ಟಾಪ್ ವರ್ಕ್ ಮಾಡಿ ಇದರ ಬೇರೆ ಗಿಡನ ಕಸಿ ಮಾಡೋಣ ಅಂತ ಡಿಸೈಡ್ ಮಾಡಿ ಚೈನ್ಸ್ ಆಗಿ ಪೆಟ್ರೋಲ್ ಹಾಕ್ಕೊಂಡು ಇದನ್ನೆಲ್ಲ ಸುಮಾರು 10 ಗಿಡನ ಕಟ್ ಮಾಡಿದ್ವಿ. ಕಟ್ ಮಾಡಾದ್ಮೇಲೆ ಎಲ್ಲ ತಲೆ ಹೊಡೆದ್ವಿ. ನೋಡಿ, ಈ ಥರ ಕಾಣಿಸುತ್ತೆ ಅದು. ಸರಿ, ಎಲ್ಲ ಆದಮೇಲೆ ಆ ಕಟ್ ಮಾಡಿದ ಭಾಗ ಏನಿದೆ ಅದಕ್ಕೆ ಸ್ವಲ್ಪ ಸಗಣಿ ಹಾಕೋದಿತ್ತು. ಯಾಕೆಂದರೆ ಸಗಣಿ ಹಾಕೋದ್ರಿಂದ ಅದು ಯಾವುದೇ ರೀತಿಯ ನಮಗೆ ಕೊಳೆಯಲ್ಲ ಮತ್ತು ಅದು ಒಣಗೋಗಲ್ಲ ಮತ್ತು ಬೇಗವಾಗಿ ನಮಗೆ ಚಿಗುರು ಬರುತ್ತೆ ಅದು. ಸರಿ, ಹಾಗಾಗಿ ನಾಟಿ ಹಸಿನ ಸಗಣಿನ ಅದಕ್ಕೆಲ್ಲ ಕಟ್ ಮಾಡಿದ ಭಾಗಕ್ಕೆಲ್ಲ ಹಾಕಿದ್ವಿ. ನೋಡಿ, ಈ ಥರ ಕಾಣಿಸುತ್ತೆ. ಈ ಥರ ಮಾಡೋದ್ರಿಂದ ಬೇಗ ಜರ್ಮಿನೇಷನು ನಮಗೆ ಬರುತ್ತೆ. ಸರಿ, ಅದಾದಮೇಲೆ ಹುಲ್ಲನ್ನ ನಮ್ಮ ಐರಾವತಕ್ಕೆ ತುಂಬಿದ್ರು. ಅದನ್ನು ಎಲ್ಲ ಹುಲ್ಲನ್ನ ಮನೆ ಹತ್ರ ತಂದು ಹಾಕಿ ಮೊಟ್ಟೆಗಳನ್ನ ಸ್ವಲ್ಪ ತಿರುಗಿಸೋದಿತ್ತು. ಸರಿ, ತಿರುಗಿಸಿ 50 ಡೇಸ್ ಬ್ಯಾಕ್ ಕಟ್ ಮಾಡಿದಂತಹ ರಾಗಿ ಹುಲ್ಲು ಸ್ವಲ್ಪ ಎಲ್ಲ ಚೆನ್ನಾಗಿ ಒಣಗಿತ್ತು. ಸರಿ, ಅದನ್ನು ನಮ್ಮ ಮನೆಯಲ್ಲೆಲ್ಲ ಕಟ್ಟಿಕೊಟ್ರು. ಅದನ್ನು ನಾನು ಐರಾವತಕ್ಕೆ ಹಾಕ್ಕೊಂಡು ಮೆದೆ ಹತ್ರ ಸುಮಾರು 4-5 ಸಲ ಆಯಿತು. ಅದನ್ನೆಲ್ಲ ತಂದು ಮನೆ ಹತ್ರ ಹಾಕಿ ಸ್ವಲ್ಪ ಅಷ್ಟರಲ್ಲಿ 5 ಗಂಟೆ ಆಗಿತ್ತು. ಸರಿ, ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ಲ, ಏನು ಮಾಡೋಣ ಅಂತಂದರೆ ಸ್ವಲ್ಪ ಇದು ಆಯಿಲೆಲ್ಲ ಹಾಕಿ ಇದೇನಿದೆ ಹಚ್ಚಿದ್ದು ಸಿಮೆಂಟು ಕಂಬಗಳನ್ನ ಮಾಡ್ತಾ ಇದ್ದೀವಿ ನಾವು ಜಮೀನಿಗೆ ಹಾಕೋಕ್ಕೆ. ಸರಿ, ಅದನ್ನು ಸ್ವಲ್ಪ ಹಳೇದು ಏನು ಕಂಬ ಇತ್ತು ಅದನ್ನು ಸೈಡಿಗೆ ಜರುಗಿಸಿ ಸಿಮೆಂಟು ಎಲ್ಲ ನೀಟಾಗಿ ಕಲಸಿ ಇದು 10 mm ರಾಡ್ನ ಹಾಕಿ ಹಚ್ಚೊಳಗಡೆ ಹಾಕಿದ್ದೀವಿ. ಈಗ ಅದ್ರ ಮೇಲೆ ಸಿಮೆಂಟನ್ನು ನೀಟಾಗಿ ಮಿಕ್ಸ್ ಮಾಡಿ ಕಾಂಕ್ರೀಟ್ ಏನು ಬರುತ್ತೆ ಅದನ್ನು ಹಚ್ಚೊಳಗೆ ಹಾಕ್ತೀವಿ. ನೋಡಿ, ಈ ಥರ ಒಳ್ಳೆ ಕಂಬ 7 ಫೀಟ್ ಒಳ್ಳೆ ಕಂಬ ಬರುತ್ತೆ ನಮಗೆ. ಸರಿ, ಇದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಈ ಥರ ಕಾಣಿಸುತ್ತೆ. 7 ಫೀಟು ನೀಟಾಗಿ ಬರುತ್ತೆ. ಸರಿ, ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು, ಗಾಳಿ ಬೀಸ್ತಾ ಇತ್ತು. ಸರಿ, ಇನ್ನೇನು ಕೆಲಸ ಸ್ಟಾಪ್ ಮಾಡೋಣ, 6 ಗಂಟೆ ಆಗಿದೆ ಅಂತ ಹೇಳಿ ನೆನ್ನೆ ಹಾರ್ವೆಸ್ಟ್ ಮಾಡಿದಂಥ ಪಪ್ಪಾಯ ಎಲ್ಲ ನೀಟಾಗಿ ಕ್ರೇಟ್ಗೆ ಹಾಕಿ ತುಂಬಿದ್ವಿ. ಇದು ಇವತ್ತಿನ ಕತೆ. ಮತ್ತೆ ಸಿಗ್ತೀನಿ. ನಮಸ್ಕಾರ.